ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕನ್ನು ಮಾಡಿ. ಯಾರು ಕೂಡ ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್. ಎಲ್ಲರೂ ನಾನು ಕೇಳ್ಕೊತೀನಿ, ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಐಬ್ರೋಸ್ ಮಾಡ್ತಾಯಿದ್ದೀನಿ. ಐಬ್ರೋಸ್ ಹೆಂಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ನಾನು ಶೇರ್ ಮಾಡ್ತಾಯಿದ್ದೀನಿ ಬನ್ನಿ. ಮತ್ತು ಐಬ್ರೋಸ್ನ ಯಾವ ಫೇಸಿಗೆ ಯಾವ ಥರ ಐಬ್ರೋ ಮಾಡ್ಬೋದು, ಮತ್ತು ಐಬ್ರೋಸ್ ತೀರಾ ತೆಳ್ಳಗಿದ್ದು ಕಪ್ಪಿರಲಿಲ್ಲ ಅಂದರೆ ಅದಕ್ಕೆ ನಾವು ಏನು ಹಚ್ಚಿದರೆ ಕಪ್ಪಾಗುತ್ತೆ, ಮತ್ತು ತೀರಾ ತೆಳ್ಳಗಿದ್ರೆ ದಪ್ಪ ಐಬ್ರೋಸ್ ಬೆಳೆಸೋದು ಹೇಗೆ ಅಂತ ಹೇಳಿ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಐಬ್ರೋಸ್ನ ಮಾಡ್ತಾಯಿದ್ದೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ಹೇಗೆ ಮಾಡ್ತೀನಿ. ಇವ್ರ ಮುಖ ಸ್ವಲ್ಪ ಅಗಲ ಇದೆ ಅಲ್ವಾ, ಇವರಿಗೆ ದಪ್ಪ ಐಬ್ರೋಸೇ ಚೆನ್ನಾಗಿ ಕಾಣೋದು. ಅದರಿಂದ ಇವರಿಗೆ ನಾನು ಎಕ್ಸ್ಟ್ರಾಸ್ ಅಷ್ಟೇ ತೆಗಿತೀನಿ. ಐಬ್ರೋ ಸ್ವಲ್ಪ ತೆಳ್ಳಗೂ ಇದು ಇದೆ, ಅಷ್ಟೊಂದು ತಿಕ್ಕಾಗಿಲ್ಲ ಮತ್ತು ಬ್ಲಾಕ್ ಕೂಡ ಇಲ್ಲ. ಅದರಿಂದ ಇವರಿಗೆ ನಾನು ದಪ್ಪ ಐಬ್ರೋನೇ ಮಾಡಬೇಕು. ಅದರಿಂದ ದಪ್ಪ ಐಬ್ರೋ ಮಾಡ್ತಾಯಿದ್ದೀನಿ. ನಾನು ಎಕ್ಸ್ಟ್ರಾಸ್ ಅಷ್ಟೇ ತೊಗೊತಾ ಇದ್ದೀನಿ. ನಂತರ ನೋಡಿ, ನಾನು ಅವರಿಗೆ ಕೈ ಹಿಡಿಯೋಕ್ಕೆ ಹೇಳಿದ್ನಲ್ವ, ಕೈ ಬಂದುಬಿಟ್ಟು ನಮ್ಮ ಶೇಪ್ ಇರುತ್ತಲ್ವ, ಮೇಲೆ ಹಮ್ಸ್ ಟೈಪ್ ನಾವು ತೆಗಿತೀವಲ್ವ ಶೇಪ್ನ, ಅಲ್ಲಿ ಒಂದು ಬೆರಳಿಂದ ಟೈಟಾಗಿ ಹಿಡಿಯೋಕ್ಕೆ ಹೇಳಬೇಕು. ಕೆಳಗಡೆ ಕಣ್ಣು ಮೇಲೆ ಸ್ವಲ್ಪ ಲೂಸೇ ಹಿಡಿಯೋಕ್ಕೆ ಹೇಳಬೇಕು. ಮೇಲೆ ಟೈಟಾಗಿ ಹಿಡಿದ್ರೆ ಐಬ್ರೋಸ್ ಮೇಲ್ಗಡೆ ಮಾಡುವಾಗ, ಕೆಳಗಡೆ ಮಾಡುವಾಗ ಅಂದರೆ ಶೇಪ್ ನೀಟಾಗಿ ತೆಗಿಬೋದು ಅಂತ ಹೇಳಿ ನಾನು ಆ ಥರ ಕೈನ ಇಡಿಸಿದ್ದೀನಿ. ನೋಡಿ, ಅಲ್ಲಿ ಹಮ್ಸ್ ಟೈಪ್ ಇದೆ ಅಲ್ವಾ, ಈ ಥರ ಐಬ್ರೋ ಮಾಡಬೇಕಾದ್ರೆ ಅವರಿಗೆ ಹಿಡಿಸ್ಬೇಕು. ಆವಾಗ ನಾವು ಶೇಪ್ ತೆಗಿಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಶೇಪ್. ಅದರಿಂದ ನಾನು ಆ ಥರ ಹಿಡಿಸ್ತೀನಿ. ಫ್ರೆಂಡ್ಸ್, ನಾವು ಐಬ್ರೋ ಮಾಡಬೇಕಾದ್ರೆ ಅವ್ರ ಸ್ಕಿನ್ ಯಾವ ಥರ ಇದೆ ಅಂತ ಹೇಳಿ ನೋಡಿಬಿಟ್ಟು ನಾವು ಐಬ್ರೋನ ಮಾಡಬೇಕಾಗುತ್ತೆ. ಯಾಕಂತ ಅಂದರೆ ಕೆಲವ್ರ ಸ್ಕಿನ್ ಬಂದುಬಿಟ್ಟು ತುಂಬ ಸೆನ್ಸಿಟಿವ್ ಇರುತ್ತೆ ಮತ್ತು ಸ್ಮೂತ್ ಇರುತ್ತೆ. ಅವರಿಗೆ ನಾವು ಹೆಂಗೆ ಬೇಕಂಗೆ ಫಾಸ್ಟಾಗಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ಸ್ಕಿನ್ ಔಟ್ ಆಗಿಬಿಡುತ್ತೆ ಅಂತ ಭಯ ಇರುತ್ತೆ. ಅದರಿಂದ ಅವ್ರೇನಾದರೂ ಸೆನ್ಸಿಟಿವ್ ಇದ್ದರೆ ನಾವು ಟೈಟಾಗಿ ಹಿಡ್ಕೊಳ್ಳೋಕೆ ಹೇಳಬೇಕು ಮತ್ತು ನಿಧಾನಕ್ಕೆ ಮಾಡಬೇಕು ಫ್ರೆಂಡ್ಸ್ ಅವರಿಗೆ, ಇಲ್ಲಾಂದರೆ ಸ್ಕಿನ್ ಔಟ್ ಆಗಿಬಿಡುತ್ತೆ. ಮತ್ತು ಇದು ಸ್ಕಿನ್ ನಾರ್ಮಲ್ ಇದ್ದರೆ ನಾವು ಹೇಗೆ ಫಾಸ್ಟ್ ಮಾಡಿದರೂ ನಡೆಯುತ್ತೆ. ಮತ್ತು ಅವರಿಗೆ ನಾವು ಹಿಡ್ಕೊಳ್ಳೋ ರೀತಿನ ಹೇಳ್ಕೊಡ್ಬೇಕು. ಆವಾಗ ನಾವು ನೀಟಾಗಿ ಐಬ್ರೋನ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ಬಿಡ್ಬೋದು. ನೋಡಿ, ಇವ್ರ ಸ್ಕಿನ್ ತುಂಬ ಸೆನ್ಸಿಟಿವ್ ಇದೆ ಮತ್ತು ಸ್ಮೂತ್ ಇದೆ. ಅದರಿಂದ ಇವರಿಗೆ ಹೆಂಗೆ ಬೇಕಂಗೆ ಎಳೆಯೋಕ್ಕಾಗಲ್ಲ. ನಾವು ಎಲ್ಲಿ ಮಾಡ್ತೀವಿ ಅಲ್ಲಿನ ಕೈ ಹಿಡಿಯೋಕ್ಕೆ ಹೇಳಬೇಕು. ಆವಾಗ ನೀಟಾಗಿ ನಾವು ಎಲ್ಲ ಹೇರ್ಸ್ನ ರಿಮೂವ್ ಮಾಡ್ಬೋದು. ಫ್ರೆಂಡ್ಸ್, ಕೆಲವರು ತುಂಬ ಅಂದರೆ ತುಂಬ ವೈಟ್ ಇರ್ತಾರೆ. ಅವ್ರ ಐಬ್ರೋಸ್ ಬಂದುಬಿಟ್ಟು ಕೆಂಚಿಗಿರುತ್ತೆ, ಅಂದರೆ ಅವ್ರಿಗೆ ಅಷ್ಟೊಂದು ಐಬ್ರೋಸೇ ಇರಲ್ಲ, ಹಾಗಿರುತ್ತೆ. ಅವಾಗ ಏನು ಮಾಡಬೇಕಂತ ಅಂದರೆ ಅವ್ರ ಐಬ್ರೋಸ್ಗಳನ್ನ ಅವರಿಗೆ ತಿಂಗಳಿಗೆ ಒಂದು ಸಲ ಮಾಡಿಸ್ತಾನೆ ಇರಬೇಕಂತ ಹೇಳಬೇಕು. ಐಬ್ರೋಸ್ ಇರಲಿ ಬಿಡಲಿ, ತಿಂಗಳಿಗೆ ಒಂದು ಸಲ ಐಬ್ರೋ ಮಾಡಿಸ್ತಿದ್ರೆ ಆಟೋಮೆಟಿಕ್ಲಿ ಐಬ್ರೋಸು ತಿಕ್ಕಾಗಿ ಬರುತ್ತೆ. ಮತ್ತು ಇನ್ನೊಂದು ಟಿಪ್ಸ್ ಹೇಳಬೇಕಂತ ಅಂದರೆ ಲಿಂಬೆ ರಸ ಇರುತ್ತಲ್ವ, ಲಿಂಬೆ ರಸನ ನೈಟ್ ಟೈಮಲ್ಲಿ ಹಚ್ಕೊಂಡು ಮಲ್ಕೋಬೇಕು. ಐಬ್ರೋಸ್ ಬ್ಲಾಕ್ ಬರುತ್ತೆ ಮತ್ತು ಐಬ್ರೋಸ್ ತಿಕ್ಕಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ಮತ್ತು ಫ್ರೆಂಡ್ಸ್, ಇನ್ನೊಂದು ಟಿಪ್ಸ್ ಅಂತ ಅಂದರೆ ಈರುಳ್ಳಿ ರಸನ ನೀಟಾಗಿ ಹಿಂಡ್ಕೊಂಡು ನೈಟ್ ಟೈಮಲ್ಲಿ ಹಚ್ಕೊಂಡು ಮಲ್ಕೊಳ್ಳೋಕೆ ಹೇಳಿ. ಆವಾಗ ಐಬ್ರೋಸ್ ಬ್ಲಾಕ್ ಅಂದರೆ ಬ್ಲಾಕ್ ಬರುತ್ತೆ. ಆವಾಗ ಇನ್ನೂ ತುಂಬಾ ಚೆನ್ನಾಗಿ ದಟ್ಟವಾಗಿ ಬೆಳೆಯುತ್ತೆ ಐಬ್ರೋಸು, ಮತ್ತು ತುಂಬ ಬ್ಲಾಕ್ ಆಗಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದರಿಂದ ನಾನು ಈ ಟಿಪ್ಸನ್ನ ನಿಮಗೆ ಹೇಳ್ತಾ ಇದ್ದೀನಿ. ಈಗ ನನ್ನ ಹತ್ರ ಐಬ್ರೋ ಮಾಡಿಸ್ಲಿಕ್ಕೆ ಬರೋರಿಗೆಲ್ಲ ನಾನು ಹೇಳೋ ಟಿಪ್ಸ್ ಅದೇನೆ. ಏನಪ್ಪ ಅಂದರೆ ತುಂಬ ಲಿಂಬೆ ರಸ ಹಚ್ಕೊಳ್ಳಿ ಮತ್ತು ಈರುಳ್ಳಿ ರಸ ಹಚ್ಕೊಳ್ಳಿ ಅಂತ ಹೇಳ್ತೀನಿ. ಈಗ ತುಂಬ ಚೆನ್ನಾಗಿರ್ತಾರೆ, ಅವ್ರಿಗೆ ಐಬ್ರೋಸೇ ಇರಲ್ಲ. ಆವಾಗ ಅವ್ರಿಗೆ ನಾನು ಹೇಳ್ತೀನಿ, ತಿಂಗಳಿಗೊಮ್ಮೆ ಆದರೂ ನೀವು ಐಬ್ರೋ ಮಾಡಿಸ್ಲೇಬೇಕು. ಎಕ್ಸ್ಟ್ರಾಸ್ ಅಷ್ಟೇ ತೆಗ್ಸಿ ಮತ್ತು ಅಲ್ಲೆಲ್ಲ ಥ್ರೆಡ್ನ ನಾವು ಕೈ ಆಡಿಸಿದ್ರೆ ಐಬ್ರೋಸ್ ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ. ಅದರಿಂದ ನಾನು ಆ ಟಿಪ್ಸನ್ನು ಅವ್ರಿಗೆ ನಾನು ಹೇಳ್ತಾನೆ ಇರ್ತೀನಿ. ಇವ್ರೇನು ತಿಂಗಳ ಇವರಿಗೋಸ್ಕರ ಇವರು ಐಬ್ರೋ ಮಾಡಿಸ್ಲಿ ಅಂತ ಹೇಳ್ತಾರಂತ ಕೆಲವರು ಅಂದ್ಕೊತಾರೆ. ಇನ್ನು ಕೆಲವರು ಹಂಗೆ ಮಾಡಿಸಿದ್ರೆ ಬಂದೇ ಬರುತ್ತೆ ಅಂತಲೂ ತಿಳ್ಕೊಂಡು ಮಾಡಿಸ್ತಾನೆ ಇರ್ತಾರೆ. ನಾನು ಹೇಳೋದಾದರೆ ತಿಂಗಳ ಬರಲಿ ಬಿಡಲಿ, ಆದರೆ ಅವರು ಐಬ್ರೋ ಚೆನ್ನಾಗಿ ಬರಬೇಕಂತ ಅಂದರೆ ನಾವು ಕೈ ಆಡಿಸ್ತಾನೆ ಇರಬೇಕು ಥ್ರೆಡ್ಡಿಂದ ಮೇಲೆ ಅವ್ರ ಐಬ್ರೋಸ್ ಮೇಲೆ ತಿಂಗಳಿಗೆ ಒಂದು ಸಲ ಆದರೂ. ಆವಾಗ ಅವ್ರ ಐಬ್ರೋಸ್ ತಿಕ್ಕಾಗಿ ಬಂದೇ ಬರುತ್ತೆ ಅಂತ ನನ್ನ ನಂಬಿಕೆಯಿಂದ ನಾನು ಹೇಳ್ತಾ ಇರ್ತೀನಿ. ಬಂದಿದೆ ಕೂಡ. ಎಕ್ಸಾಂಪಲ್ ಅಂದರೆ ನಾನೇ ಆಗಿರ್ಬೋದು.
ಯಾಕಂದರೆ ನನ್ನ ಐಬ್ರೋಸೇ ಇರಲಿಲ್ಲ, ಒಂಚೂರು ಇರಲಿಲ್ಲ. ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಎಳೆ ಇರ್ತಿತ್ತು. ಅಷ್ಟೊಂದು ನನ್ನ ಫೇಸ್ಗೆ ಐಬ್ರೋಸ್ ಕಾಣ್ತಾನೇ ಇರಲಿಲ್ಲ, ಎಲ್ಲ ಹಾಗೆ ಕಾಣಿಸ್ತಿತ್ತು ಫೇಸ್ ಎಲ್ಲ. ಅದರಿಂದ ನಾನು ಐಬ್ರೋಸ್ ಮಾಡಿಕೊಂಡು ನನ್ನ ಐಬ್ರೋಸ್ನ ನಾನು ತಂದ್ಕೊಂಡಿದ್ದೀನಿ, ಅದರಿಂದ ಹೇಳ್ತಾ ಇರೋದು. ಈ ಟಿಪ್ಸ್ ಅಂತೂ ತುಂಬಾ ಒಳ್ಳೆ ಟಿಪ್ಸ್ ಇದು. ಇದನ್ನು ಟ್ರೈ ಮಾಡಿ. ನೀವು ಐಬ್ರೋಸ್ ಅಮೌಂಟ್ ಹೋಗುತ್ತೆ ಅಂತ ಅಂದ್ಕೊಂಡಿದ್ರೆ ನನ್ನ ವಿಡಿಯೋದಲ್ಲಿ ನೋಡಿ, ನಾವಾಗೆ ಓನಾಗಿ ಐಬ್ರೋಸ್ನ ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋಸ್ನ ನಿಮಗೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೀವು ನೋಡಿ ನೀವು ಕೂಡ ಟ್ರೈ ಮಾಡಿ. ಓಕೆನಾ? ಫ್ರೆಂಡ್ಸ್, ಐಬ್ರೋಸ್ ಎಲ್ಲ ಎಂಡ್ ಆದಮೇಲೆ ಅವ್ರಿಗೆ ಒಂದು ಮಸಾಜ್ ಕೊಡಬೇಕು ಫೋರ್ಹೆಡ್ಡಿಗೆಲ್ಲ. ಅವಾಗ ಅವ್ರಿಗೆ ರಿಲ್ಯಾಕ್ಸ್ ಅನಿಸುತ್ತೆ. ಯಾಕಂದರೆ ಐಬ್ರೋ ಮಾಡಬೇಕಾದ್ರೆ ಇರಿಟೇಷನ್ ಆಗಿರುತ್ತಲ್ವ, ಅದಾಗ ಒಂದೊಂದು ಜೆಲ್ ಇಟ್ಕೊಂಡಿದ್ದೀನಿ, ಆ ಜೆಲ್ನ ಹಾಕ್ಬಿಟ್ಟು ನಾನು ಕೊಡ್ತೀನಿ. ತುಂಬ ಚೆನ್ನಾಗಿದೆ, ಅವರಿಗೆ ಮೈಂಡೆಲ್ಲ ರಿಲ್ಯಾಕ್ಸ್ ಆಗುತ್ತೆ. ನೋಡಿ, ಐಬ್ರೋ ಮಾಡಿದ್ದೀನಿ, ಹೇಗಿದೆ, ಚೆನ್ನಾಗಿದೆನಾ ಇಲ್ಲ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಓಕೆನಾ? ಬಾಯ್.